ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ರಾಜೀನಾಮೆ ಕೊಟ್ಟ ಹಿನ್ನೆಲೆ ಸಾಂವಿಧಾನಿಕವಾಗಿ ನಿಶ್ಚಿತ ಅವಧಿಯ ಒಳಗೆ ಉಪರಾಷ್ಟ್ರಪತಿ ಸಂಬಂಧ ಎಲೆಕ್ಷನ್ ಆಗಬೇಕು. ಈಗ ನಾಳೆಯೇ ಉಪರಾಷ್ಟ್ರಪತಿ ಚುನಾವಣೆ ಎಂಬ ಮಾಹಿತಿ. ನಾಳೆಯೇ ಉಪರಾಷ್ಟ್ರಪತಿ ಚುನಾವಣೆಗೆ ಕೌಂಟ್ ಡೌನ್. ಯಾರಾಗ್ತಾರೆ ದೇಶದ ಹೊಸ ಉಪರಾಷ್ಟ್ರಪತಿ? ಎನ್ಡಿಎನ ರಾಧಾಕೃಷ್ಣನ್ ಅವರೋ ಅಥವಾ ಇಂಡಿಯಾ ಕೂಟದ ಜಸ್ಟಿಸ್ ಸುದರ್ಶನ್ ರೆಡ್ಡಿನ? ಇಬ್ಬರ ನಡುವೆ ನಡೆಯುವ ಸಾಂವಿಧಾನಿಕ ಕಾಳಗ. ಇಂಡಿಯಾಗಿದೆ ಫುಲ್ ಮೆಜಾರಿಟಿ, ಆದರೂ ಸಾಕಷ್ಟು ಜಾಗೃತೆ ವಹಿಸ್ತಾ ಇದೆ ಮೋದಿ ಸರ್ಕಾರ. ಎಡವಟ್ಟು ಆಗಬಾರದು, ಎಡವಲು ಬಾರದು. ಪಕ್ಷಾತೀತವಾಗಿ ಮತ ಚಲಾಯಿಸಲು ಸುದರ್ಶನ್ ರೆಡ್ಡಿ ಕರೆ. ಇಂಡಿಯಾ ಅಭ್ಯರ್ಥಿ ಕರೆ. ಕ್ರಾಸ್ ವೋಟಿಂಗ್ ನಡೆಯುತ್ತಾ? ಹಾಗಾದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಹಸ್ಯ ಮತದಾನ ಪದ್ಧತಿ. ಹೀಗಾಗಿ ಕ್ರಾಸ್ ವೋಟಿಂಗ್ ಭೀತಿಯಲ್ಲಿ ಉಭಯ ಕೂಟಗಳು ನಲುಗಿದೆ. 391ಕ್ಕಿಂತ ಹೆಚ್ಚು ಮತ ಪಡೆದವರು ಉಪರಾಷ್ಟ್ರಪತಿ ಆಗ್ತಾರೆ. ಎನ್ಡಿಎ ಬಳಿ 422 ಮತ. ಎನ್ಡಿಎಗೆ ವೈಎಸ್ಆರ್ ಪಕ್ಷದ ಬೆಂಬಲ. ಇಂಡಿ ಕೂಟ ಅರ್ಥಾತ್ INDIA ಬಲ 311. ಇನ್ನೆಷ್ಟು ಬೆಂಬಲ ಸಾಧ್ಯತೆ? ಮತದಾನದಿಂದ ದೂರ ಉಳಿಯಲು ಬಿಜೆಡಿ BRS ನಿರ್ಧಾರ. ಆಪ್ನಿಂದ ದೂರ ಉಳಿದ ಸ್ವಾತಿ ಮಲಿವಾಲ್ ಮತ ಯಾರಿಗೆ? ನಾಳೆ ಸಂಜೆ 6 ಗಂಟೆ ನಂತರ ಮತ ಎಣಿಕೆ ಶುರುವಾಗುತ್ತೆ. ದೇಶದ ಸಾಂವಿಧಾನಿಕ ಮತ ಕಾಳಗ. ನಾಳೆ ರಾತ್ರಿ ಭವಿಷ್ಯ ನಿರ್ಧಾರ ಆಗುತ್ತೆ. ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸಾಂವಿಧಾನಿಕವಾಗಿಯೇ ರಾಜೀನಾಮೆ ಕೊಟ್ಟರು. ಅದನ್ನು ಅಂಗೀಕರಿಸೋದಕ್ಕೆ ರಾಷ್ಟ್ರಪತಿಗಳು ನಕಾರ ಮಾಡಬಹುದು ಅಂತ ತಿಳಿದುಕೊಂಡಿದ್ದ ಈ ಪ್ರಜಾಪ್ರಭುತ್ವ ಸಿಸ್ಟಮ್ ಇರತಕ್ಕಂತಹ ದೇಶದ ನಾಗರಿಕರಿಗೆ ಒಂದು ಅಚ್ಚರಿ ಕಾದಿತ್ತು. ರಾಷ್ಟ್ರಪತಿ ಅಂಗೀಕಾರ ಮಾಡಿದ್ರು. ಅದಾದ ನಂತರ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ಅರ್ಥಗಳಲ್ಲೆಲ್ಲ ಪೊಲಿಟಿಕಲ್ ವ್ಯಾಖ್ಯಾನಗಳು ವ್ಯಕ್ತವಾದವು. ಧನ್ಕರ್ ಅವರು ಮತ್ತು 11 ತಿಂಗಳು ಅಧಿಕಾರದಲ್ಲಿದ್ದು ಅದಾದ ನಂತರ ರಾಜೀನಾಮೆ ಕೊಡಬಹುದು ಅನ್ನೋ ಒಂದು ವಾತಾವರಣ ಇತ್ತು ಬಿಜೆಪಿಯಲ್ಲೂ ಕಾಂಗ್ರೆಸ್ನಲ್ಲೂ. ಕಾರಣ ಆ ಹಿಂದಿನ ದಿವಸಗಳಲ್ಲಿ ಅವರ ಪೊಲಿಟಿಕಲ್ ನಿಲುವುಗಳು, ಅವರ ಚುರುಕುತನ, ಅವರ ಉತ್ಸಾಹ ಎಲ್ಲ ಕಂಡು ಅವರ ಆರೋಗ್ಯ ಕಾರಣವನ್ನು ಮುಂದಿಟ್ಕೊಂಡು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಅನ್ಕಂಡೇ ಇರಲಿಲ್ಲ. ಧನ್ಕರ್ ಅವರು ಏಕಾಏಕಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಸಂದೇಹಾಸ್ಪದವಾಗಿತ್ತು, ಅನುಮಾನಾಸ್ಪದವಾಗಿತ್ತು. ಆ ಅನುಮಾನಗಳು ಬೇರೆ ಬೇರೆ ಕಾರಣಗಳನ್ನು ಎತ್ತಿ ತೋರಿಸ್ತಿತ್ತಾದರೂ ಕೂಡ ಭಾರತದಲ್ಲಿ ಅದು ವೈಭವೀಕರಿಸಲ್ಪಡಲಿಲ್ಲ. ಅದೇನೇ ಇರಲಿ, ಈಗ ಆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ನಾಳೆಯೇ ಆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಎರಡು ಉಭಯ ಪಾರ್ಟಿಗಳಲ್ಲೊಂದು ಭೀತಿ ಏನಂತ ಕೇಳಿದ್ರೆ, ಟೈ ಆಗಿಬಿಟ್ರೆ, ಬಹುಮತ ಇಲ್ಲದೆ ಇಬ್ಬರು ಟೈ ಆಗಿಬಿಟ್ರೆ ಕತೆ ಏನು? ಬೇರೆ ಬೇರೆ ತರಹದಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಉಪರಾಷ್ಟ್ರಪತಿ? ಕೌತುಕದ ಗೂಡಾಗಿ ಉಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.